ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಮಯ, ಅವರ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಆಗಬಾರದಂತಹ ಒಂದು ದೊಡ್ಡ ಅನಾಹುತ ತಪ್ಪಿ ಹೋಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶ, ಕಾಂಗ್ರೆಸ್ನ ಸಾಧನಾ ಸಮಾವೇಶವನ್ನ ಮುಗಿಸಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ವಾಹನ ಅಪಘಾತಕ್ಕೆ ಈಡಾಗಿರುವಂತದ್ದು ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ ಜೊತೆನಲ್ಲಿ ಭಯ ಹುಟ್ಟಿಸುವಂತ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಎಂಟೈರ್ ವಾಹನ ಮಗುಚಿ ಬಿದ್ದಿರುವಂತದ್ದು, ಅಂದ್ರೆ ಆ ಕಾರೇ ಮಗುಚಿ ಬಿದ್ದಿರುವಂತದ್ದು. ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನ ಏರ್ಪಡಿಸಲಾಗಿತ್ತು. ನಗರದ ಮಹಾರಾಜ ಕಾಲೇಜಿನಲ್ಲಿ, ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾಧನಾ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿರ್ತಾರೆ. ಅಲ್ಲಿ ಆ ಸಾಧನಾ ಸಮಾವೇಶ ಮುಗಿಸಿ ಒಂದ್ ರೀತಿ ತರಾತುರಿನಲ್ಲಿ, ಅಂದ್ರೆ ಬೆಂಗಳೂರಿಗೆ ಅರ್ಜೆಂಟ್ ಆಗಿ ಬೆಂಗಳೂರನ್ನ ತಲುಪುವಂತ ಆ ಒಂದು ಧಾವಂತದಲ್ಲಿ ಈ ಒಂದು ವಾಹನ ಅಪಘಾತಕ್ಕೆ ಈಡಾಗಿರುವಂತದ್ದು ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ ಹುಟ್ಟಿಸುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ ದೇವರನ್ನ ನಂಬುವಂಥದ್ದು, ಪೂಜೆ ಪುರಸ್ಕಾರ ಮಾಡುವಂಥದ್ದು, ಗುರುಗಳನ್ನ ಯಾವುದೇ ಅವರು ಒಂದು ಸಣ್ಣ ಎಡಬೋದ್ರೂ ಕೂಡ ಅವರು ಮತ್ತೆ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬರುವಂತದ್ದು ನಾವು ವಿಡಿಯೋಗಳಲ್ಲೂ ಕೂಡ ಗಮನಿಸಿದೀವಿ. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿರುವಂತಹ ಈ ಒಂದು ಅವರ ಬೆಂಗಾವಲಿನ ವಾಹನಕ್ಕೆ ಆಗಿರುವಂತಹ ಅಪಘಾತ, ಎಲ್ಲ ಒಂದ್ ಕಡೆ ಅವರು ಕೂಡ ಇದರಿಂದ ಸೇಫ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಪುಣ್ಯಕ್ಕೆ ಅವರ ಕಾರಿಗೆ ಯಾವುದೇ ರೀತಿಯ ಅಪಘಾತ ಆಗಿಲ್ಲ. ಗಾಯಗೊಂಡವರು ಇಬ್ಬರು ಸಿಬ್ಬಂದಿಗಳು ಮೈಸೂರಿನ ಆಸ್ಪತ್ರೆಗೆ, ಅವರ ಬೆಂಗಾವಲಿನ ಆ ಸಿಬ್ಬಂದಿಗಳನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಂತ ಇದೀಗ ಮಾಹಿತಿ ಬರ್ತಾ ಇರುವಂತದ್ದು. ಹೆಂಗಾಯ್ತು ಇದು, ಎಲ್ಲಾಯ್ತು ಅಂತ ನೋಡೋದಾದ್ರೆ, ಮೈಸೂರು ಮತ್ತೆ ಬೆಂಗಳೂರಿನ ಹೈವೇ, ಆ ಹೆದ್ದಾರಿ ಇದೆಯಲ್ಲ, ಆ ಹೆದ್ದಾರಿನಲ್ಲಿ ಡಿವೈಡರ್ಗೆ ಹೊಡೆದಿರುವಂಥದ್ದು. ಜೊತೆಯಲ್ಲಿ ಮಳೆ ಕೂಡ ಇವತ್ತು ಬರ್ತಾ ಇತ್ತು. ಆ ಮಳೆಯಿಂದಾಗಿ ಏನಾದ್ರೂ ಆ ವೇಗದ ಸ್ವಲ್ಪ ಸ್ಪೀಡ್ ಹೆಚ್ಚಾಗಿದ್ದರಿಂದ ಕಾರಲ್ಲಿ ಸ್ಕಿಡ್ ಆಗಿ ಏನಾದ್ರೂ ಈ ಡಿವೈಡರ್ಗೆ ಹೊಡೆದಿರುವಂತ ಚಾನ್ಸಸ್ ಕೂಡ ಇದೆ ಎನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಡಿವೈಡರ್ಗೆ ಡಿಕ್ಕಿ ಆಗಿರುವಂತದ್ದು, ಬೆಂಗಾವಲು ವಾಹನ ಡಿಕ್ಕಿ ಆಗಿರುವಂತದ್ದು. ಸಾಧನಾ ಸಮಾವೇಶ ಮುಗಿಸಿ ಡಿ ಕೆ ಶಿವಕುಮಾರ್ ಅವರು ಅವರ ಬೆಂಗಾವಲು ವಾಹನದ ಜೊತೆ ಬರ್ತಾ ಇದ್ರು. ಬಟ್ ಅವ್ರ ಕಾರಿಗೆ ಯಾವುದೇ ರೀತಿಯ ಏನು ಸಮಸ್ಯೆ ಆಗಿಲ್ಲ. ಇಲ್ಲಿ ಘಟನೆ ಎಲ್ಲಾಗಿತ್ತು ಅಂತ ನೋಡೋದಾದ್ರೆ, ಗೌಡನಹಳ್ಳಿ TM ಹೊಸೂರು ಬಳಿ ಅಪಘಾತ ಸಂಭವಿಸಿರುವಂತದ್ದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಈ ಒಂದು ಘಟನೆ ಜರುಗಿದೆ. ಪ್ರಾಣಾಪಾಯದಿಂದ, ಪುಣ್ಯಕ್ಕೆ ಪ್ರಾಣಾಪಾಯದಿಂದ ಕಾರ್ನಲ್ಲಿ ಇದ್ದಂತಹ ಇಬ್ಬರು ಬೆಂಗಾವಲು ಸಿಬ್ಬಂದಿ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಬ್ಬರು ಸಿಬ್ಬಂದಿಗಳಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಆಗಿದೆ. ಮೈಸೂರಿನಲ್ಲಿ ಅವರನ್ನ ಚಿಕಿತ್ಸೆಗೆ ದಾಖಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಎಲ್ಲ ಒಂದ್ ಕಡೆ ಮೊನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರ ದೆಹಲಿಗೆ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ, ಇನ್ನುಳಿದ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಹೈಕಮಾಂಡ್ ನ ಭೇಟಿಯಾಗಿ ಬರ್ತಾರೆ ಅಂತ ಹೇಳಿ ಬರುವಾಗ ಸಿಹಿ ಸುದ್ದಿ ತರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ರಾಜ್ಯ ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಬಟ್ ಅಲ್ಲಿ ಬರಿಗೈನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಿಂದಿರುಗಿದ್ದು ಒಂದ್ ರೀತಿ ಅವರು ಕೂಡ ಮುಖ ಒಂದ್ ರೀತಿ ಸಪ್ಪಾಗಿ ಇಟ್ಕೊಂಡಿದ್ರು. ಇದೀಗ ಆಗಿರುವಂತ ಈ ಒಂದು ಅಪಘಾತ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದ್ ರೀತಿ ಬ್ಯಾಡ್ ಟೈಮ್ ಶುರುವಾಗಿದೆ ಅನ್ನುವಂತ ಮಾತುಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಜನರು, ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಪುಣ್ಯಕ್ಕೆ ಅವರ ಕಾರಿಗೆ ಏನೂ ಆಗಿಲ್ಲ. ಅವರ ಬೆಂಗಾವಲಿನ ಆ ಒಂದು ವಾಹನಕ್ಕೆ ಆಗಿರುವಂತದ್ದು, ವಾಹನದ ಆ ಒಂದು ಯಾವ ಸ್ವರೂಪದಲ್ಲಿ ಆಗಿದೆ ಆಕ್ಸಿಡೆಂಟ್ ಅಥವಾ ಆ ಡಿವೈಡರ್ಗೆ ಹೊಡೆದು ಯಾವ ರೇಂಜ್ ಅಲ್ಲಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಡಿವೈಡರ್ಗೆ ಹೊಡೆದಿರುವಂತಹ ಫೋರ್ಸ್ಗೆ ವಾಹನನೇ ಪಲ್ಟಿ ಹೊಡೆದ್ಬಿಟ್ಟಿದೆ, ಮಗುಚ್ಕೊಂಡಿರುವಂಥದ್ದು. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪುಣ್ಯಕ್ಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಹನನೇ ಈ ರೀತಿ ಇಷ್ಟು ಮಗುಚಿ ಬಿದ್ದಿದೆ ಅಂದ್ರೆ ಇನ್ ಯಾವ ಸ್ಪೀಡ್ ನಲ್ಲಿ ಹೋಗಿರ್ಬೇಡ. ಬೆಂಗಳೂರಿಗೆ ಬರುವಂತ ಒಂದು ವೇಗದಲ್ಲಿ ಇಂತಹ ಘಟನೆ ಆಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರೋದು. ಪುಣ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ವಾಹನಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಮಯ, ಅವರ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಆಗಬಾರದಂತಹ ಒಂದು ದೊಡ್ಡ ಅನಾಹುತ ತಪ್ಪಿ ಹೋಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶ, ಕಾಂಗ್ರೆಸ್ನ ಸಾಧನಾ ಸಮಾವೇಶವನ್ನ ಮುಗಿಸಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ವಾಹನ ಅಪಘಾತಕ್ಕೆ ಈಡಾಗಿರುವಂತದ್ದು ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ ಜೊತೆನಲ್ಲಿ ಭಯ ಹುಟ್ಟಿಸುವಂತ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಎಂಟೈರ್ ವಾಹನ ಮಗುಚಿ ಬಿದ್ದಿರುವಂತದ್ದು, ಅಂದ್ರೆ ಆ ಕಾರೇ ಮಗುಚಿ ಬಿದ್ದಿರುವಂತದ್ದು. ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನ ಏರ್ಪಡಿಸಲಾಗಿತ್ತು. ನಗರದ ಮಹಾರಾಜ ಕಾಲೇಜಿನಲ್ಲಿ, ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾಧನಾ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿರ್ತಾರೆ. ಅಲ್ಲಿ ಆ ಸಾಧನಾ ಸಮಾವೇಶ ಮುಗಿಸಿ ಒಂದ್ ರೀತಿ ತರಾತುರಿನಲ್ಲಿ, ಅಂದ್ರೆ ಬೆಂಗಳೂರಿಗೆ ಅರ್ಜೆಂಟ್ ಆಗಿ ಬೆಂಗಳೂರನ್ನ ತಲುಪುವಂತ ಆ ಒಂದು ಧಾವಂತದಲ್ಲಿ ಈ ಒಂದು ವಾಹನ ಅಪಘಾತಕ್ಕೆ ಈಡಾಗಿರುವಂತದ್ದು ನಿಜಕ್ಕೂ ಒಂದ್ ರೀತಿ
ಆಶ್ಚರ್ಯ ಹುಟ್ಟಿಸುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ ದೇವರನ್ನ ನಂಬುವಂಥದ್ದು, ಪೂಜೆ ಪುರಸ್ಕಾರ ಮಾಡುವಂಥದ್ದು, ಗುರುಗಳನ್ನ ಯಾವುದೇ ಅವರು ಒಂದು ಸಣ್ಣ ಎಡಬೋದ್ರೂ ಕೂಡ ಅವರು ಮತ್ತೆ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬರುವಂತದ್ದು ನಾವು ವಿಡಿಯೋಗಳನ್ನು ಕೂಡ ಗಮನಿಸಿದೀವಿ. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿರುವಂತಹ ಈ ಒಂದು ಅವರ ಬೆಂಗಾವಲಿನ ವಾಹನಕ್ಕೆ ಆಗಿರುವಂತಹ ಅಪಘಾತ ಎಲ್ಲ ಒಂದ್ ಕಡೆ ಅವರು ಕೂಡ ಇದರಿಂದ ಸೇಫ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಪುಣ್ಯಕ್ಕೆ ಅವರ ಕಾರಿಗೆ ಯಾವುದೇ ರೀತಿಯ ಅಪಘಾತ ಆಗಿಲ್ಲ. ಗಾಯಗೊಂಡವರು ಇಬ್ಬರು ಸಿಬ್ಬಂದಿಗಳು ಮೈಸೂರಿನ ಆಸ್ಪತ್ರೆಗೆ ಅವರ ಬೆಂಗಾವಲಿನ ಆ ಸಿಬ್ಬಂದಿಗಳನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಂತ ಇದೀಗ ಮಾಹಿತಿ ಬರ್ತಾ ಇರೋದು. ಹೆಂಗಾಯ್ತು ಇದು, ಎಲ್ಲಾಯ್ತು ಅಂತ ನೋಡೋದಾದ್ರೆ ಮೈಸೂರು ಮತ್ತೆ ಬೆಂಗಳೂರಿನ ಹೈವೇ ಆ ಹೆದ್ದಾರಿ ಇದೆಯಲ್ಲ, ಆ ಹೆದ್ದಾರಿನಲ್ಲಿ ಡಿವೈಡರ್ಗೆ ಹೊಡೆದಿರುವಂಥದ್ದು. ಜೊತೆಯಲ್ಲಿ ಮಳೆ ಕೂಡ ಇವತ್ತು ಬರ್ತಾ ಇತ್ತು. ಆ ಮಳೆಯಿಂದಾಗಿ ಏನಾದ್ರೂ ಆ ವೇಗದ ಸ್ವಲ್ಪ ಸ್ಪೀಡ್ ಹೆಚ್ಚಾಗಿದ್ದರಿಂದ ಕಾರ್ ಅಲ್ಲಿ ಸ್ಕಿಡ್ ಆಗಿ ಏನಾದ್ರೂ ಈ ಡಿವೈಡರ್ಗೆ ಹೊಡೆದಿರುವಂತ ಚಾನ್ಸಸ್ ಕೂಡ ಇದೆ ಎನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಡಿವೈಡರ್ಗೆ ಡಿಕ್ಕಿ ಆಗಿರುವಂತದ್ದು, ಬೆಂಗಾವಲು ವಾಹನ ಡಿಕ್ಕಿ ಆಗಿರುವಂತದ್ದು. ಸಾಧನಾ ಸಮಾವೇಶ ಮುಗಿಸಿ ಡಿ ಕೆ ಶಿವಕುಮಾರ್ ಅವರು ಅವರ ಬೆಂಗಾವಲು ವಾಹನದ ಜೊತೆ ಬರ್ತಾ ಇದ್ರು. ಬಟ್ ಅವ್ರ ಕಾರಿಗೆ ಯಾವುದೇ ರೀತಿಯ ಏನು ಸಮಸ್ಯೆ ಆಗಿಲ್ಲ. ಇಲ್ಲಿ ಘಟನೆ ಎಲ್ಲಾಗಿತ್ತು ಅಂತ ನೋಡೋದಾದ್ರೆ ಗೌಡನಹಳ್ಳಿ TM ಹೊಸೂರು ಬಳಿ ಅಪಘಾತ ಸಂಭವಿಸಿರುವಂತದ್ದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಈ ಒಂದು ಘಟನೆ ಜರುಗಿದೆ. ಪ್ರಾಣಾಪಾಯದಿಂದ ಪುಣ್ಯಕ್ಕೆ ಪ್ರಾಣಾಪಾಯದಿಂದ ಕಾರ್ನಲ್ಲಿ ಇದ್ದಂತಹ ಇಬ್ಬರು ಬೆಂಗಾವಲು ಸಿಬ್ಬಂದಿ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಬ್ಬರು ಸಿಬ್ಬಂದಿಗಳಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಆಗಿದೆ. ಮೈಸೂರಿನಲ್ಲಿ ಅವರನ್ನ ಚಿಕಿತ್ಸೆಗೆ ದಾಖಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಎಲ್ಲ ಒಂದ್ ಕಡೆ ಮೊನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರ ದೆಹಲಿಗೆ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ, ಇನ್ನುಳಿದ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಹೈಕಮಾಂಡ್ ನ ಭೇಟಿಯಾಗಿ ಬರ್ತಾರೆ ಅಂತ ಹೇಳಿ ಬರುವಾಗ ಸಿಹಿ ಸುದ್ದಿ ತರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ರಾಜ್ಯ ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಬಟ್ ಅಲ್ಲಿ ಬರಿಗೈನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಿಂದಿರುಗಿದ್ದು ಒಂದ್ ರೀತಿ ಅವರು ಕೂಡ ಮುಖ ಒಂದ್ ರೀತಿ ಸಪ್ಪಾಗಿ ಇಟ್ಕೊಂಡಿದ್ರು. ಇದೀಗ ಆಗಿರುವಂತ ಈ ಒಂದು ಅಪಘಾತ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದ್ ರೀತಿ ಬ್ಯಾಡ್ ಟೈಮ್ ಶುರುವಾಗಿದೆ ಅನ್ನುವಂತ ಮಾತುಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಪುಣ್ಯಕ್ಕೆ ಅವರ ಕಾರಿಗೆ ಏನೂ ಆಗಿಲ್ಲ. ಅವರ ಬೆಂಗಾವಲಿನ ಆ ಒಂದು ವಾಹನಕ್ಕೆ ಆಗಿರುವಂತದ್ದು, ವಾಹನದ ಆ ಒಂದು ಯಾವ ಸ್ವರೂಪದಲ್ಲಿ ಆಗಿದೆ ಆಕ್ಸಿಡೆಂಟ್ ಅಥವಾ ಆ ಡಿವೈಡರ್ಗೆ ಹೊಡೆದು ಯಾವ ರೇಂಜ್ ಅಲ್ಲಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಡಿವೈಡರ್ಗೆ ಹೊಡೆದಿರುವಂತಹ ಫೋರ್ಸ್ಗೆ ವಾಹನನೇ ಪಲ್ಟಿ ಹೊಡೆದ್ಬಿಟ್ಟಿದೆ, ಮಗುಚ್ಕೊಂಡಿರುವಂಥದ್ದು. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪುಣ್ಯಕ್ಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಹನನೇ ಈ ರೀತಿ ಇಷ್ಟು ಮಗುಚಿ ಬಿದ್ದಿದೆ ಅಂದ್ರೆ ಇನ್ಯಾವ ಸ್ಪೀಡ್ ನಲ್ಲಿ ಹೋಗಿರ್ಬೇಡ. ಬೆಂಗಳೂರಿಗೆ ಬರುವಂತ ಆ ಒಂದು ವೇಗದಲ್ಲಿ ಇಂತಹ ಘಟನೆ ಆಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇರೋದು. ಪುಣ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ವಾಹನಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.